Friends and students, how are you? I hope you are all fine. Welcome back to our Arivu tutorials, spoken English classes, easy learning, get bright future. Welcome back to our class 12 once again. ಈಗಾಗಲೇ ನಿಮಗೆ ಹೇಳ್ಕೊಟ್ಟಿದ್ದಂಗೆ ಟೆನ್ಸಲ್ಲಿ ಇದ್ವಿ ನಾವು. So before going to the tense, once again I would like to glance with you to recall your memory or points which one you have been learned. ಅಂದರೆ ನೀವು ಯಾವುದು ಕಲ್ತಿದ್ದೀರಾ ಪ್ರೀವಿಯಸ್ ಕ್ಲಾಸಸಲ್ಲಿ ಅದ್ರ ಬಗ್ಗೆ ಸ್ವಲ್ಪ ರೀಕಾಲ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ನಿಮ್ಗೆ ಈಗಾಗಲೇ ಹೇಳಿದ್ದೆ 3 ಥರದ ಟೆನ್ಸ್ ಅಂದರೆ ಕಾಲಗಳು ಬರುತ್ತೆ ಅಂಥೇಳಿ: ಪಾಸ್ಟ್ ಟೆನ್ಸ್, ಪ್ರೆಸೆಂಟ್ ಟೆನ್ಸ್ ಆ್ಯಂಡ್ ಫ್ಯೂಚರ್ ಟೆನ್ಸ್. ನಾನು ನಿಮಗೆ ಹೇಳ್ದಂಗೆ ಫಸ್ಟು ಪ್ರೆಸೆಂಟ್ ಟೆನ್ಸ್ಗೆ ಕರ್ಕೊಂಡು ಹೋಗ್ತೀನಿ, ಅಂದರೆ ಇವಾಗಿನದ್ರ ಬಗ್ಗೆ. ಸೊ ಸ್ಲೋ ಆಗಿ ಇನ್ನು ಬೇರೆದು ಕಲಿಸೋಣ ಅಂಥೇಳಿ, ಕರೆಕ್ಟ್? ಸೊ ಈ ಪ್ರೆಸೆಂಟ್ ಟೆನ್ಸಲ್ಲಿ ನಾನು ನಿಮಗೆ ಹೇಳಿದಾಗೆ 3+1 ಟೈಪ್ ಇದೆ, ಅಂದರೆ 4 ಟೈಪ್ಸ್. ಇದನ್ನು 3+1 ಅಂತಲೇ ತಿಳ್ಕೊಳ್ಳಿ, ಯಾಕೆಂದರೆ ಆ 1 ಏನಂಥೇಳಿ ನಾನು ನಿಮಗೆ ಹೇಳ್ತೀನಿ. ಸೊ ಯಾವುದು ಅಂದರೆ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಇರ್ಬೋದು, ಪ್ರೆಸೆಂಟ್ ಕಂಟಿನ್ಯೂಯಸ್ ಇರ್ಬೋದು, ಪ್ರೆಸೆಂಟ್ ಪರ್ಫೆಕ್ಟ್ ಇರ್ಬೋದು, ಹಾಗೆ ಪ್ರೆಸೆಂಟ್ ಪರ್ಫೆಕ್ಟ್ ಕಂಟಿನ್ಯೂಯಸ್ ಇರ್ಬೋದು. ಈಗ ಇದರ ಬಗ್ಗೆ ನೀವೇನು ಡಿಸ್ಟರ್ಬ್ ಆಗೋದು ಬೇಡ. ನಾವು ಪ್ರೆಸೆಂಟ್ ಕಂಟಿನ್ಯೂಯಸ್ಸಲ್ಲಿದ್ದೀವಿ, ಅಂದರೆ ನಮ್ಮ ಕಣ್ಮುಂದೆ ಏನೇನು ನಡೀತಿದೆಯೋ ಅದರ ಬಗ್ಗೆ ಯಾವ ಥರ ಚೇಂಜಸ್ ಮಾಡಿ ಸೆಂಟೆನ್ಸ್ ಮಾಡೋದು, ಮಾತಾಡೋದು ಅಂತ ನಾನು ನಿಮಗೀಗಾಗಲೇ ಐಡಿಯಾ ಕೊಟ್ಟಿದ್ದೆ ಪ್ರೀವಿಯಸ್ ಕ್ಲಾಸಸಲ್ಲಿ, ಕರೆಕ್ಟ್ ಅಲ್ವಾ? ಸೊ ಅದ್ರ ಬಗ್ಗೆ ಏನಂತೇಳಿ ನೋಡೋಣ. ಈಗ ನೋಡಿ, ನಾನು ನಿಮ್ಗೆ ಈಗಾಗಲೇ ಹೇಳ್ಕೊಟ್ಟಂಗೆ ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಯಾವ ಥರ ನಿಮಗೆ ಪದ ಜೋಡಣೆ ಮಾಡಬೇಕಂತ ಹೇಳ್ಕೊಟ್ಟಿದ್ದೆ. ಯಾರಿಗೆ ಐಡಿಯಾ ಇಲ್ವೋ ದಯವಿಟ್ಟು ಈ ಕ್ಲಾಸಿಂದ ಸ್ಟಾರ್ಟ್ ಮಾಡ್ಕೋಬೇಡಿ, ಪ್ರೀವಿಯಸ್ ಕ್ಲಾಸಸ್ಗೆ ಹೋಗಿ ಕಲ್ತ್ಕೊಂಡು ಆಮೇಲೆ ಬಂದರೆ ನಿಮಗೆ ಬಹಳ ಸುಲಭ ಆಗುತ್ತೆ. ಇದೇನಿದು ವರ್ಬ್ಸ್ ತೋರಿಸ್ತಿದ್ದೀನಿ ಅಂದರೆ ನೋಡಿ, ಎಲ್ಲ ವರ್ಬ್ಸು ನಾನು ನಿಮ್ಮ ಲಾಂಗ್ ವಿಡಿಯೋದಲ್ಲಿ ಹೇಳ್ಕೊಡ್ಲಿಕ್ಕೆ ಆಗೋಲ್ಲ. ಹಾಗಾಗಿ ಕೆಲವೊಂದು ಹಿಂಟ್ಸ್ನ ನಾನು ನಿಮಗೆ ರೀಲ್ಸ್ ಅಥವಾ ನೀವೇನು ಶಾರ್ಟ್ಸ್ ಅಂತ ಹೇಳ್ತೀರಾ ಅದರಲ್ಲಿ ಕೊಡ್ತಾ ಹೋಗ್ತೀನಿ. ನೀವು ಅದನ್ನೂ ಸಹ ಫ್ಲೋ ಅಲ್ಲಿ ನೋಡ್ತಾ ಬಂದರೆ ನಿಮ್ಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಕ್ಲಿಯರ್? ಎಸ್. ಈಗ ನೋಡಿ, ಪ್ರೆಸೆಂಟ್ ಕಂಟಿನ್ಯೂಯಸಲ್ಲಿ ನಾನು ಏನೇನು ಚೇಂಜಸ್ ಹೇಳ್ಕೊಟ್ಟಿದ್ದೆ: ಐ ಜೊತೆ ಆ್ಯಮ್ ಹಾಕಿ, ಯು, ವಿ, ದೇ ಜೊತೆಗಾದರೆ ಆರ್ ಹಾಕಿ, ಅಥವಾ 2 or more ನೇಮ್ಸ್ ಏನಾದರೂ ಬಂದಾಗ, 2 ಅಥವಾ ಅದಕ್ಕಿಂತ ಹೆಚ್ಚಿನ ನೇಮ್ಸ್ ಬಂದಾಗ ನೀವೇನು ಮಾಡಿ ಆರ್ ಹಾಕಿ ಅಂತ ಹೇಳ್ಕೊಟ್ಟಿದ್ದೆ. ಅದೇ ಥರ ಹಿ, ಶಿ, ಇಟ್ ಅಥವಾ ಸಿಂಗಲ್ ನೇಮ್ ಏನಾದರೂ ಅಥವಾ ಸಿಂಗಲ್ ಪರ್ಸನ್ ಬಗ್ಗೆ ಹೇಳಬೇಕಾದ್ರೆ ಈಸ್ ಹಾಕಿ ಅಂತ ಹೇಳ್ಕೊಟ್ಟಿದ್ದೆ. ಅದ್ರ ಜೊತೆಗೆ ವರ್ಬ್ ಜೊತೆಗೆ ಇಂಗ್ ಹಾಕಿ ಅಂತ ಹೇಳ್ಕೊಟ್ಟಿದ್ದೆ. ನೆನಪಿದೆ ಅಂತ ಅನಿಸುತ್ತೆ, ರೈಟ್? ಯಾ. ನೋಡಿ, ಇಲ್ಲಿ ಟೈಪ್ಸ್ ಆಫ್ ಸೆಂಟೆನ್ಸ್ಗೆ ಬಂದಾಗ ನಿಮಗೆ ಡಿಕ್ಲರೇಟಿವ್ ಬರುತ್ತೆ, ಇಂಪ್ಯಾರಿಟಿವ್ ಬರುತ್ತೆ, ಇಂಟರಾಗೇಟಿವ್ ಬರುತ್ತೆ, ಎಕ್ಸ್ಕ್ಲಾಮೇಟ್ರಿ ಅಥವಾ ಇನ್ನೂ ಏನೇನೋ ಹೆಸರುಗಳು ಹೇಳ್ತಾರೆ. ಇದೆಲ್ಲನೂ ನೀವು ಡಿಸ್ಟರ್ಬ್ ಆದರೆ ಇದೇನಿದೆ ಹೀಗಿದೆ ಅಂಥೇಳಿ ಕೆಲವ್ರಿಗೆ ಅದನ್ನು ಸಹ ತಲೆಯಲ್ಲಿ ಇಟ್ಕೊಳ್ಳೋ ಅಷ್ಟು ಏನು ಹೇಳ್ತಾರೆ ಫ್ರೀ ಅಥವಾ ಪೊಟೆನ್ಷಿಯಲ್ ಇರೋಲ್ಲ. ಹಾಗಾಗಿ ನಾನೇನು ಮಾಡಿದ್ದೀನಿ, ಇದನ್ನೇ ಸಿಂಪಲ್ಲಾಗಿ ನಿಮ್ಮ ಕಾಮನ್ ಲ್ಯಾಂಗ್ವೇಜ್ ಅಥವಾ ನಿಮಗೆ ಅರ್ಥವಾಗುವ ಭಾಷೆಯಲ್ಲಿ ನಾನು 3 ಟೈಪು ಮಾಡಿದ್ದೀನಿ. ಒಂದು ಪಾಸಿಟಿವ್ ಸೆಂಟೆನ್ಸ್, ಎರಡನೇದು ನೆಗೆಟಿವ್ ಸೆಂಟೆನ್ಸ್, ಥರ್ಡ್ ಒನ್ನು ಇಂಟರಾಗೇಟಿವ್ ಸೆಂಟೆನ್ಸ್. ಇದೇನು ಇದ್ರ ಬಗ್ಗೆ ಸಹ ನಾನು ಪ್ರೀವಿಯಸ್ ಕ್ಲಾಸಸ್ಸಲ್ಲಿ ಹೇಳಿದೆ. ಪಾಸಿಟಿವ್ ಸೆಂಟೆನ್ಸ್ ಅಂತ ಹೇಳಿದ್ರೆ ನಾವೇ ಇಲ್ಲಿ ಸ್ಟೇಟ್ಮೆಂಟ್ ಕೊಟ್ಟು ಮಾತಾಡ್ಬಿಡ್ತೀವಿ, ಆಯಿತಾ? ಅಥವಾ ಇನ್ನೂ ಒಂದು ಹಿಂಟ್ ನಿಮಗೆ ಬೇಕಂದರೆ, ಯಾವ ಸೆಂಟೆನ್ಸಲ್ಲಿ ನೋ ಮತ್ತು ನಾಟು ಇರಲ್ವೋ ಅದೆಲ್ಲ ಪಾಸಿಟಿವ್ ಸೆಂಟೆನ್ಸೇ ಅಂತ ನೀವು ಸದ್ಯಕ್ಕೆ ಅರ್ಥ ಮಾಡ್ಕೊಳ್ಳಿ. ಆಮೇಲೆ ನಿಮಗೇನೆ ಒಂದು ಐಡಿಯಾ ಬಂದುಬಿಡುತ್ತೆ ಯಾವುದನ್ನ ಯಾವ ಥರ ಬಳಸೋದಂತೇಳಿ. ಸೊ ಈಗಾಗಲೇ ನಿಮಗೆ ಸಾಕಷ್ಟು ಹೇಳ್ಕೊಟ್ಟಿದ್ದೀನಿ. ಐ ಆಮ್ ಎಕ್ಸ್ಪ್ಲೈನಿಂಗ್, ಯು ಆರ್ ರೀಡಿಂಗ್ ಅಥವಾ ವಿ ಆರ್ ಗೋಯಿಂಗ್, ಈ ಥರ ಹಾಕೋದೆಲ್ಲ ನಮಗೆ, ರೈಟ್? ಸೊ ನಾವು ಈಗ ನೆಗೆಟಿವ್ ಸೆಂಟೆನ್ಸ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಎಲ್ಲಿ ನೋ ಮತ್ತು ನಾಟ್ ಹಾಕಿ ಮಾತಾಡಬೇಕು ಅಂತ ಹೇಳಲಿಕ್ಕೆ ಕರ್ಕೊಂಡು ಹೋಗ್ತಿದ್ದೀನಿ. ಆಲ್ರೆಡಿ ಪಾಸಿಟಿವ್ ಸೆಂಟೆನ್ಸ್ ಬಗ್ಗೆ ಹೇಳ್ಕೊಟ್ಟಿದ್ದೀನಿ, ಅದಕ್ಕೆ ಗ್ರೀನಲ್ಲಿ ಕೊಟ್ಟಿದ್ದೀನಿ ನೋಡಿ. ನೆಗೆಟಿವ್ ಸೆಂಟೆನ್ಸ್ನ ಈಗ ಕಲಿತಿದ್ದೀರಾ ಈ ಕ್ಲಾಸಲ್ಲಿ. ಓಕೆ. ಇಂಟರಾಗೇಟಿವ್ ಅಂದರೆ ಪ್ರಶ್ನಾರ್ಥಕವಾಗಿ ಮಾತಾಡುವಂಥದ್ದು, ಅದು ಇನ್ನು ನಿಮಗೆ ಫರ್ದರ್ ಕ್ಲಾಸಸಲ್ಲಿ ಬರುತ್ತೆ. ಓಕೆ. ಇಲ್ಲಿ ನೋಡಿ ಎಕ್ಸಾಂಪಲ್ಸ್ ಕೊಡ್ತಿದ್ದೀನಿ ನೆಗೆಟಿವ್ ಸೆಂಟೆನ್ಸ್ಗೆ. ಎಸ್ಪೆಷಲಿ ಆ್ಯಮು, ಈಸು, ಆರ್ ಬಂದಾಗ ಎಲ್ಲಿ ನಾಟ್ ಹಾಕಬೇಕು, ಎಲ್ಲಿ ನೋ ಹಾಕ್ಬೋದು, ಇದನ್ನೆಲ್ಲ ಹೇಳ್ಕೊಡ್ತೀನಿ. ಓಕೆ. ಫಸ್ಟು ಈ ನಾಟ್ನ ಎಲ್ಲಿ ಪ್ಲೇಸ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ಯಾಕಂದರೆ ಈಗಾಗಲೇ ನಿಮಗೆ ಹೇಳ್ಕೊಟ್ಟಿದ್ದೆ, ಸಬ್ಜೆಕ್ಟು ಮತ್ತು ವರ್ಬು
ಬಿಫೋರು ಈ ಆ್ಯಮು ಈಸು ಆರು ಬರಬೇಕು ಅಂತ. ಕರೆಕ್ಟ್ ಅಲ್ವಾ? ಅದೇ ಥರ ಈ ನಾಟ್ ಅನ್ನೋದು ಎಲ್ಲ ಹಾಕಬೇಕಪ್ಪ ಅಂತ ಹೇಳಿದ್ರೆ, ನೀವೇನು ಸಪೋರ್ಟಿವ್ ವರ್ಬ್ಸ್ ಅಥವಾ ಸಪೋರ್ಟಿಂಗ್ ವರ್ಡ್ಸ್ ಅಥವಾ ಸಪೋರ್ಟಿಂಗ್ ವರ್ಬ್ಸ್, ಆ್ಯಕ್ಸಿಲರಿ ವರ್ಬ್ಸ್ ಕಲ್ತಿದ್ದೀರಾ ಅಂದರೆ ವರ್ಬ್ನ ಹೇಳೋಕ್ಕಿಂತ ಮುಂಚೆ ಯಾವ ವರ್ಡ್ಸು ಸಪೋರ್ಟ್ ಮಾಡುತ್ತೋ, ಆ್ಯಮು ಈಸು ಆರು ಈಗ ಸದ್ಯದ ಪರಿಸ್ಥಿತಿಲಿ, ಅದಾಗಿದ ಕೂಡಲೇ ನಾಟ್ ಹಾಕೋಕ್ಕೆ ಪ್ರಯತ್ನ ಪಡಿ. ಬಿಫೋರ್ ವರ್ಬ್ ಅಂದರೆ ವರ್ಬ್ ಹಾಕೋಕ್ಕಿಂತ ಮುಂಚೆ ಸಬ್ಜೆಕ್ಟು ಮತ್ತು ಆ್ಯಕ್ಸಿಲರಿ ವರ್ಡು ಹಾಕಿದ ಮೇಲೆ ಮಧ್ಯದಲ್ಲಿ ಹಾಕುವಂಥದ್ದು ನಾಟು. ಹೇಗೆ ಅಂತ ಹೇಳಿದ್ರೆ, ಐ ಆಮ್ ನಾಟ್ ರೀಡಿಂಗ್, ನಾನು ಓದ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಐ ಆಮ್ ಎಕ್ಸ್ಪ್ಲೈನಿಂಗ್, ಐ ಆಮ್ ನಾಟ್ ರೀಡಿಂಗ್, ರೈಟ್? ಯು ಆರ್ ನಾಟ್ ಸಿಂಗಿಂಗ್ ವಿತ್ ಯುವರ್ ಫಾದರ್. ನೋಡಿ, ನಾವು ಇನ್ನೊಬ್ಬರಿಗೆ ಹೇಳ್ತಾ ಇರೋ, ಯು ಆರ್ ನಾಟ್ ಸಿಂಗಿಂಗ್, ನೀನು ಹಾಡು ಹೇಳ್ತಾ ಇಲ್ಲ. ನೋಡಿ, ಇಲ್ಲ ಅಂತ ಎಲ್ಲಿ ಬರುತ್ತೋ ಅದೆಲ್ಲನೂ ನೆಗೆಟಿವ್ ಸೆಂಟೆನ್ಸ್. ಸೊ ಇಲ್ಲಿ ನೀನು ಹಾಡು ಹೇಳ್ತಾ ಇಲ್ಲ. ಯಾರ ಜೊತೆಯಲ್ಲಿ? ನಿಮ್ಮ ಫಾದರ್ ಜೊತೆಯಲ್ಲಿ ಅಂತ ನಾವು ಹೇಳ್ಬೋದು. ಯು ಆರ್ ಸಿಂಗಿಂಗ್ ವಿತ್ ಯುವರ್ ಮದರ್ ಅಂತಲೂ ನೆಕ್ಸ್ಟು ಪಾಸಿಟಿವ್ ಆಗಿನೂ ಹೇಳ್ಕೊಬೋದು. ಪಾಸಿಟಿವ್ ನೆಗೆಟಿವ್ ಕಂಬೈನ್ ಮಾಡೋದು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಈಗ ಸದ್ಯಕ್ಕೆ ಎಲ್ಲ ನೆಗೆಟಿವ್ ಸೆಂಟೆನ್ಸಸ್ಸೇ ಹೇಳ್ಕೊಡ್ತೀನಿ. ಅಂದರೆ ನೋ ಮತ್ತು ನಾಟು ಹಾಕಿ ಯಾವ ಥರ ಮಾತಾಡೋದು ಅಂಥೇಳಿ. ನೆಕ್ಸ್ಟು, ವಿ ಆರ್ ನಾಟ್ ಗೋಯಿಂಗ್ ಟು ಡೆಲ್ಲಿ ಅಂದರೆ ನಾವುಗಳು ಹೋಗ್ತಾ ಇಲ್ಲ. ಎಲ್ಲಿಗೆ? ಡೆಲ್ಲಿಗೆ. ಸೊ ನಾವು ಅದನ್ನ ಬೇಕಾದರೆ ಹೇಳ್ಕೊಬೋದು, ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕಟಾ ಅಂಥೇಳಿ. ನಾವು ಕ್ಯಾಲ್ಕಟಾಗೆ ಹೋಗ್ತಿದ್ದೀವಿ ಅಂದರೆ ಡೆಲ್ಲಿಗೆ ಅಲ್ಲ ಅಂಥೇಳಿ. ನೆಕ್ಸ್ಟು, ದೇ ಆರ್ ನಾಟ್ ಕಮ್ಮಿಂಗ್ ಟು ಅವರ್ ಹೌಸ್ ಟುಡೇ. ಅವ್ರು ಬರ್ತಾ ಇಲ್ಲ. ಎಲ್ಲಿಗೆ? ನಮ್ಮ ಮನೆಗೆ. ಇವತ್ತು ಅವ್ರು ಬರ್ತಾ ಇಲ್ಲ ನಮ್ಮ ಮನೆಗೆ ಅಂತ ನಾವು ಎಷ್ಟೋ ಸಲ ಮಾತಾಡಬೇಕಾದ್ರೆ ಹಾಕ್ಕೋತೀವಲ್ವ, ಆ ಥರ ದೇ ಆರ್ ನಾಟ್ ಕಮ್ಮಿಂಗ್ ಟು ಅವರ್ ಹೌಸ್ ಟುಡೇ ಅಂತ ಹೇಳ್ಕೊಡೋದು. ನೋಡಿ, ನಾಟ್ ಹಾಕಿದ್ದೀನಿ. ಎಲ್ಲೆಲ್ಲ ಹಾಕಿದ್ದೀನಿ? ಆ್ಯಮು ಆರು ಈಸ್ ಆದಮೇಲೆ ನಾಟ್ ಹಾಕಿದ್ದೀನಿ. ಇಲ್ಲೇ ಹಾಕಿ ನೀವು ಮಾತಾಡಬೇಕು. ಆವಾಗ ಕೇಳುಗರಿಗೆ ಅಂದರೆ ನಿಮ್ಮ ಜೊತೆ ಯಾರು ಮಾತಾಡ್ತಿರ್ತಾರೆ ಇಂಗ್ಲೀಷಲ್ಲಿ ಅಥವಾ ಇಂಗ್ಲೀಷ್ ಅರ್ಥ ಆಗೋವ್ರಿಗೆ ಅವ್ರ ಕಿವಿಗೆ ಬಿದ್ದಾಗ ಅವ್ರು ಹೇಳ್ತಾರೆ, ಈ ಕರೆಕ್ಟಾಗಿ ಜೋಡಣೆ ಮಾಡ್ತಿದ್ದಾರಲ್ಲ ಇವರು, ಅಂದರೆ ಇವರಿಗೆ ಇಂಗ್ಲೀಷ್ ಗೊತ್ತಿದೆ, ಆ ಥರ ಹೇಳಿ ಫೀಲ್ ಮಾಡ್ತಾರೆ. ಅಂಡರ್ಸ್ಟ್ಯಾಂಡ್? ಯಾ. ನೆಕ್ಸ್ಟು, ಹಿ ಈಸ್ ನಾಟ್ ಡ್ಯಾನ್ಸಿಂಗ್ ವಿತ್ ಹಿಸ್ ಬ್ರದರ್. ಅವನು ಡ್ಯಾನ್ಸ್ ಅಂದರೆ ನೃತ್ಯ ಮಾಡ್ತಾ ಇಲ್ಲ. ಯಾರ ಜೊತೆಗೆ? ಅವನ ತಮ್ಮನ ಜೊತೆಯಲ್ಲಿ ಅಥವಾ ಅಣ್ಣನ ಜೊತೆಯಲ್ಲಿ ಅಂಥೇಳಿ ನೀವು ಅರ್ಥ ಮಾಡ್ಕೋಬೋದು. ನೆಕ್ಸ್ಟ್, ಶಿ ಈಸ್ ನಾಟ್ ರೀಡಿಂಗ್ ಟುಡೇಸ್ ನ್ಯೂಸ್ ಪೇಪರ್. ನೋಡಿ, ಅವಳಿಗೆ ಹೇಳ್ತಿರೋದು, ಯಾವುದೋ ಒಂದು ಹುಡುಗಿಗೆ, ಓಕೆ, ಅಥವಾ ಯಾರಾದರೂ ಆಗಿರ್ಬೋದು, ಲೇಡಿ ಆಗಿರ್ಬೋದು. ಯಾಕಂದರೆ ಶಿ ಅಂದರೆ ಇದು ಕಾಮನ್ ಆಗಿ ಹೇಳುವಂಥದ್ದು, ನಿಮಗೆ ಗೊತ್ತಿದೆ, ಆಲ್ರೆಡಿ ಅರ್ಥ ಮಾಡಿಸಿದ್ದೀನಿ ನಾನು ನಿಮಗೆ. ಏನು ಪ್ರಾಪರ್ ನೌನು, ಪ್ರೊನೌನು ಇದೆಲ್ಲ ಹೇಳ್ಕೊಟ್ಟು ಅರ್ಥ ಮಾಡಿಸಿದ್ದೀನಿ. ಸೊ ಶಿ ಈಸ್ ನಾಟ್ ರೀಡಿಂಗ್, ಅವಳು ಓದ್ತಾ ಇಲ್ಲ. ಯಾವುದನ್ನು? ಟುಡೇಸ್ ನ್ಯೂಸ್ ಪೇಪರ್. ನೀವು ಅದಕ್ಕೆ ಆನ್ಸರ್ ಮಾಡಬೇಕಾ? ಹೇಳ್ಬೋದು, ಶಿ ಈಸ್ ರೀಡಿಂಗ್ ಯೆಸ್ಟರ್ಡೇಸ್ ನ್ಯೂಸ್ ಪೇಪರ್ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಫಸ್ಟ್ ಏನು? ಶಿ ಈಸ್ ನಾಟ್ ರೀಡಿಂಗ್ ಟುಡೇಸ್ ನ್ಯೂಸ್ ಪೇಪರ್. ಇವತ್ತಿನ ದಿನಪತ್ರಿಕೆ ಅವಳೇನು ಓದ್ತಾ ಇಲ್ಲ ಅನ್ನೋ ಥರ ನಾವು ಹೇಳೋವಂಥದ್ದು. ನಾಟ್ ಹಾಕಿ ಹೇಳಿದ್ದೀವಿ ಇಲ್ಲಿ. ನೆಕ್ಸ್ಟ್, ಈ ಪಿಕ್ಚರ್ ರೀಡಿಂಗ್ನ ನಾನು ನಿಮಗೆ ತೋರಿಸಿದ್ದೆ ಪಾಸಿಟಿವ್ ಸೆಂಟೆನ್ಸ್ ಮಾಡಬೇಕಾದ್ರೆ. ಇಲ್ಲೆಲ್ಲ ನೋಡಿ ನೆಗೆಟಿವ್ ಸೆಂಟೆನ್ಸು ಯಾವ ಥರ ಮಾಡೋದಂತ ಹೇಳ್ಕೊಟ್ಟಿದ್ದೀನಿ. ದೇ ಆರ್ ನಾಟ್ ಸಿಟ್ಟಿಂಗ್. ಅಫ್ಕೋರ್ಸ್ ನಾವು ಒಪ್ಕೊಳ್ಳೇಬೇಕು, ವಿ ಹ್ಯಾವ್ ಟು ಅಕ್ಸೆಪ್ಟ್ ಇಟ್, ರೈಟ್? ಅವ್ರು ಕೂತಿಲ್ಲ, ನಿಜ ತಾನೆ? ದೇ ಆರ್ ಸ್ಟ್ಯಾಂಡಿಂಗ್ ಅಲ್ವಾ? ಸೊ ನಾವು ಹೇಳೋದು ದೇ ಆರ್ ನಾಟ್ ಸಿಟ್ಟಿಂಗ್. ನೆಕ್ಸ್ಟ್, ದೇ ಆರ್ ನಾಟ್ ಡ್ಯಾನ್ಸಿಂಗ್. ಅಫ್ಕೋರ್ಸ್ ಇದನ್ನು ನಾವು ಒಪ್ಕೋಬೇಕು, ಅವರೇನು ಡ್ಯಾನ್ಸ್ ಮಾಡ್ತಿಲ್ಲ, ನೃತ್ಯ ಮಾಡ್ತಿಲ್ಲ ಅಂಥೇಳಿ. ಕರೆಕ್ಟ್ ಅಲ್ವಾ? ಅವ್ರು ನಿಂತಿದ್ದಾರೆ. ಸೊ ನಾವು ಶಿ ಈಸ್ ನಾಟ್ ರನ್ನಿಂಗ್. ನಾ ಹೇಳೋದು ಇಲ್ಲ ಅಲ್ಲ, ಅವಳೇನು ಓಡ್ತಾ ಇಲ್ವಲ್ಲ. ನೋ, ಶಿ ಈಸ್ ನಾಟ್ ರನ್ನಿಂಗ್. ಈಗ ಯಾರೋ ನಿಮ್ಮನ್ನು ಬಂದು ಕೇಳ್ಬೋದು, ಅವಳು ಓಡ್ತಾ ಇದ್ದಾಳ ಅಂತ. ನಾನು ನೋ, ಶಿ ಈಸ್ ನಾಟ್ ರನ್ನಿಂಗ್. ಅದಕ್ಕೆ ಪ್ರೊಸೀಡಿಂಗ್ ಆಗಿ ನೀವು ಹೇಳ್ಬೋದು, ಶಿ ಈಸ್ ಸ್ಟ್ಯಾಂಡಿಂಗ್ ಅಂತ ಹೇಳ್ಬೋದು. ಪಾಸಿಟಿವ್ ಸೆಂಟೆನ್ಸ್ನೇ ಇಲ್ಲಿ ಆ್ಯಡ್ ಮಾಡಿ ಹೇಳ್ಬೋದು. ಅರ್ಥ ಆಗ್ತಿದಲ್ಲ ನಾನು ಹೇಳಿದ್ದು? ನೆಕ್ಸ್ಟ್, ಯು ಆರ್ ನಾಟ್ ಮೈ ಸಿಸ್ಟರ್ಸ್ ಫ್ರೆಂಡ್. ಹುಡುಗ ಇನ್ನೊಂದು ಪರ್ಸನ್ ನಿಂತಿದೆಲ್ಲ ಅಲ್ಲಿ, ಅವರೇ ಹೇಳೋವಂಥದ್ದು, ಯು ಆರ್ ನಾಟ್ ಮೈ ಸಿಸ್ಟರ್ಸ್ ಫ್ರೆಂಡ್. ನೀನು ನನ್ನ ಅಕ್ಕ ಅಥವಾ ತಂಗಿಯ ಫ್ರೆಂಡು ಅಲ್ಲ ಅಂಥೇಳಿ. ಫರ್ದರ್ ಬೇಕಾದರೆ ಹೇಳ್ಕೊಬೋದು, ಯು ಆರ್ ಮೈ ಫ್ರೆಂಡ್ ಅಂತ ಹೇಳಿ ಹೇಳ್ಕೊಬೋದು. ಕರೆಕ್ಟ್ ಅಲ್ಲ? ಯಾ. ನೆಕ್ಸ್ಟ್, ಯು ಆರ್ ನಾಟ್ ಕಮಿಂಗ್ ವಿತ್ ಮೀ. ನೋಡಿ, ನೀನು ನನ್ನ ಜೊತೆಗೆ ಬರ್ತಾ ಇಲ್ಲ ಅಂಥೇಳಿ. ಇಲ್ಲಿ ನೀವು ಗಮನಿಸಿರ್ಬೋದು ಅನಿಸುತ್ತೆ, ನಾಟ್ಗೆ ನಾನು ಗ್ರೀನ್ ಹಾಕಿಲ್ಲ ಎರಡು ಸೆಂಟೆನ್ಸ್ಗೆ. ಏನಕ್ಕೆ ಅಂತ ಹೇಳಿದ್ರೆ, ನೀವು ಅದನ್ನು ಗಮನಿಸ್ಕೋಬೇಕು ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಸೊ ಯಾವ ವರ್ಡ್ನ ಹಾಕ್ತಿರೋದು ಇಲ್ಲಿ ಹೈಲೈಟಾಗಿ
ಅಂಥೇಳಿ ನೀವೇ ಹೈಲೈಟ್ ಮಾಡ್ಕೊಳ್ಳಿ ಅಂತ ನಾನು 2 ಸೆಂಟೆನ್ಸ್ನ ಬಿಟ್ಟಿದ್ದೀನಿ ಹಾಗೆ. ಓಕೆ, ಯು ಆರ್ ನಾಟ್ ಕಮ್ಮಿಂಗ್ ವಿತ್ ಮೀ, ನೀನು ನನ್ನ ಜೊತೆಗೆ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ನೆಕ್ಸ್ಟು ನೋನು ಹಾಕಿದ್ದೀನಿ, ನಾಟುನೂ ಹಾಕಿದ್ದೀನಿ ನೋಡಿ. ನೋ, ದೇ ಆರ್ ನಾಟ್ ವಾಕಿಂಗ್ ಅಲ್ವಾ, ನಾವು ಒಪ್ಕೊಳ್ಳೇಬೇಕು, ಅವರಿಬ್ಬರು ನಿಂತಿದ್ದಾರೆ. ಸೊ ನಾವು ಹೇಳ್ಬೋದು ಇಲ್ಲಿ ನೋ, ಇಲ್ಲ, ದೇ ಆರ್ ನಾಟ್ ವಾಕಿಂಗ್, ಅವರು ನಡೆದಾಡ್ತಾ ಇಲ್ಲ ಅಂತ. ಈ ನೋ ಅನ್ನೋ ವರ್ಡ್ ಇದೆಯಲ್ಲ, ಇದನ್ನು ಫಸ್ಟಲ್ಲಿ ಬೇಕಾದರೂ ಹಾಕ್ಕೋಬೋದು, ಲಾಸ್ಟಲ್ಲಿ ಬೇಕಾದರೂ ಹಾಕ್ಕೋಬೋದು. ನೋ ಅನ್ನೋ ವರ್ಡ್ ಮಾತ್ರ, ನಾಟ್ನ ಅಲ್ಲ, ನಾಟ್ ಮಾತ್ರ ಅದೇ ಪ್ಲೇಸಲ್ಲಿ ಕೊಡಬೇಕು, ನಾನು ಹೇಳಿರೋ ಪ್ಲೇಸಲ್ಲಿ. ಓಕೆ, ಈಗ ನೋ ದೇ ಆರ್, ಫಸ್ಟ್ ಸೆಂಟೆನ್ಸ್ ನೋಡ್ಕೊಳ್ಳಿ. ನೋ ದೇ ಆರ್ ನಾಟ್ ಸಿಟ್ಟಿಂಗ್, ನಾನು ಹೇಳ್ಬೋದು. ಯಾರಾದರೂ ಅವರು ಇದು ಕೂತಿದ್ದಾರ ಅವರು ಅಂತೇನಾದರೂ ಕನ್ನಡದಲ್ಲಿ ಕೇಳಿದಾಗ ನಾವು ನೋ, ಇಲ್ಲ, ದೇ ಆರ್ ನಾಟ್ ಸಿಟ್ಟಿಂಗ್, ಅವ್ರು ಕೂತಿಲ್ಲ, ಈ ಥರ ಹೇಳ್ಬೋದು. ಅದನ್ನ ಹಿಂಗೂ ಹೇಳ್ಬೋದು. ನಾವೇನಾದರೂ ದೇ ಆರ್ ನಾಟ್ ಸಿಟ್ಟಿಂಗ್ ಅಂದ್ಬಿಟ್ಟು ನೋ ಅಂತ ಹೇಳ್ಬೋದು. ಯು ಆರ್ ನಾಟ್ ಕಮ್ಮಿಂಗ್ ವಿತ್ ಮೀ, ನೋ ಅಂತಲೂ ಹೇಳ್ಬೋದು. ಕೆಲವೊಂದು ವಾಕ್ಯಗಳಲ್ಲಿ ಮಾತ್ರ ಈ ಥರ ಸಹ ನಾವು ಪದ ಬಳಕೆ ಮಾಡ್ಕೋಬೋದು. ಓಕೆ, ನೋನ ಫಸ್ಟಲ್ಲಾದರೂ ಹಾಕ್ಕೊಳ್ಳಿ, ಕೆಲವೊಂದು ವಾಕ್ಯಗಳಿಗೆ ಅನುಕೂಲವಾಗುವಂತೆ ಸೆಟ್ ಆಗೋಂಗಿದ್ರೆ ಲಾಸ್ಟಲ್ಲೂ ಸಹ ಹಾಕ್ಕೋಬೋದು. ಬಟ್ ನಾಟ್ನ ಮಾತ್ರ ನೀವು ಹೊರಗಡೆ ತೆಗಿಲಿಕ್ಕಾಗಲ್ಲ. ನಾಟ್ ದೇ ಆರ್ ಸಿಟ್ಟಿಂಗ್ ಆ ಥರ ಎಲ್ಲ ಮಾತಾಡಲಿಕ್ಕಾಗಲ್ಲ, ಅದು ರಾಂಗ್ ಸೆಂಟೆನ್ಸ್ ಆಗುತ್ತೆ. ಓಕೆ, ಇಲ್ಲಿ ನೋನ ಫಸ್ಟಲ್ಲಿ ಹಾಕಿ, ಅಥವಾ ಆ ಸೆಂಟೆನ್ಸ್ ಪೂರ್ಣ ಆದಮೇಲೆ ಲಾಸ್ಟಲ್ಲಾದರೂ ಹಾಕ್ಕೊಳ್ಳಿ, ಅದು ಅಷ್ಟೇ ಅಡ್ಜಸ್ಟ್ ಆಗಿದ್ರೆ ಮಾತ್ರ ಆ ವಾಕ್ಯಕ್ಕೆ. ಓಕೆ, ಮತ್ತು ಕೆಲವೊಬ್ಬರು ಹೇಳಬೇಕಂದ್ರೆ ನಮ್ಮ ಅರಿವು ಟ್ಯುಟೋರಿಯಲ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ದೀರಾ, ವೆರಿ ಥ್ಯಾಂಕ್ಸ್ ಟು ದೆಮ್. ಮತ್ತು ಕಲಿತಾ ಇದ್ದೀರಾ, ನಾನು ಹೇಳ್ದಂಗೆ ಫಸ್ಟ್ ಕ್ಲಾಸಿಂದ ಬರ್ತಾ ಇದ್ದಾರೆ, ನಮಗೆ ಗೊತ್ತಾಗುತ್ತೆ ಇಲ್ಲಿ, ಆಯಿತಾ. ಸೊ ಅನಾಲಿಟಿಕ್ಸ್ನ ನಾವು ನೋಡಿದಾಗ ನಮಗೆ ಗೊತ್ತಾಗುತ್ತೆ ಅವರು ಯಾವ ಕ್ಲಾಸಿಂದ ಬರ್ತಾ ಇದ್ದಾರೆ ಅಂಥೇಳಿ. ಸೋ ಹ್ಯಾಪಿ ಫಾರ್ ದ್ಯಾಟ್. ಇದು ನಿಮಗೆ ಒಂದು ಸದಾವಕಾಶ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ಕೆಲವರು, ನಾನು ಅವ್ರನ್ನೇನೂ ಬ್ಲೇಮ್ ಮಾಡ್ತಿಲ್ಲ, ಈ ಥರ ಇದೇ ಸಿಚುವೇಶನ್ ಅಂತ ಹೇಳ್ತಾ ಇರೋದು. ಪ್ರೈವೇಟ್ ಅಂತ ಹಾಕ್ಕೊಂಡು ಮತ್ತು ಇಷ್ಟಿಷ್ಟು ಪೇ ಮಾಡಿ ಫೀಸ್ನ, ಆಗ ನಾವು ನಮ್ಮ ವೀಡಿಯೋಸ್ನ ನಿಮಗೆ ರಿಲೀಸ್ ಮಾಡ್ತೀವಿ, ಈ ಥರ ಕಲಿಬೋದು, ಅಷ್ಟು ದಿನದೊಳಗಾಗಿ ಕಲಿಬೋದು, ಈ ಥರ ಎಲ್ಲ ಹೇಳ್ತಿದ್ದಾರೆ. ನಾವಿಲ್ಲಿ ನಿಮಗೆ 1 ರೂಪೀ ಸಹ ಚಾರ್ಜ್ ಮಾಡಿಲ್ಲ, ಫ್ರೀಯಾಗಿ ಹೇಳ್ಕೊಡ್ತಾ ಇದ್ದೀವಿ. ಏನೋ ನಮ್ಮ ಕಡೆಯಿಂದ ಆದಂಥ ಒಂದು ಸರ್ವಿಸ್ ಅಂತ ಹೇಳ್ಬಿಟ್ಟು ಈ ಸದಾವಕಾಶನ ನೀವು ಉಪಯೋಗಿಸ್ಕೋಬೇಕಂತೇಳಿ ನಾನು ವಿಶ್ ಮಾಡ್ತೀನಿ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್. ನಿಮ್ಗೆ ಏನಾದರೂ ಡೌಟ್ ಇದ್ದರೂ ದಯವಿಟ್ಟು ಹಾಕಿ ಕಮೆಂಟಲ್ಲಿ. ಕಮೆಂಟ್ ಅಂದಿದ ತಕ್ಷಣ ಏನಾದರೂ ಡ್ರಾಬ್ಯಾಕ್ನ ಡಿಸ್ಕಸ್ ಮಾಡ್ಕೊಳ್ಳೋದ ಆ ಥರ ಅಲ್ಲ, ಸಾರಿ. ಏನಾದರೂ ನೆಗೆಟಿವ್ ಆಗಿ ಮಾತಾಡೋದಾ, ಮೆಸೇಜ್ ಹಾಕೋದಾ ಆ ಥರ ಅಲ್ಲ. ನಿಮಗೆ ಏನು ಅನಿಸುತ್ತೋ ಅದನ್ನು ಹಾಕಿ. ಅಂದರೆ ಅರ್ಥ ಆಗಿದೆ ಅಂತ ಹಾಕಿ, ನಾನು ಕಲಿತಿದ್ದೀನಿ ಅಂತ ಹಾಕಿ, ನಾನು ಈ ಥರ ಶೇರ್ ಮಾಡಿದೆ ಅಂತ ಹಾಕಿ, ಏನೋ ಒಂದು ನಿಮಗೆ ಏನು ಅನಿಸುತ್ತೆ, ನಿಮ್ಮ ಮೈಂಡಿಗೆ ಬರುತ್ತೋ ಅದನ್ನು ದಯವಿಟ್ಟು ಶೇರ್ ಮಾಡಿ. ಯಾಕಂದರೆ ನನಗೆ ಒಂದು ಥರ ಎನ್ಕರೇಜ್ಮೆಂಟ್ ಸಿಗುತ್ತೆ. ಈಗಾಗಲೇ ನಾನು ರಿಕ್ವೆಸ್ಟ್ ಮಾಡ್ತಾನೆ ಬಂದಿದ್ದೀನಿ ನಿಮ್ಮ ಜೊತೆ. ನೀವು ಈ ಥರ ಎಲ್ಲ ಶೇರು, ಲೈಕು, ಕಮೆಂಟು ಹಾಕ್ತಾ ಹೋದರೆ ನನಗೆ ಒಂದು ಎನ್ಕರೇಜ್ ಇರುತ್ತೆ ಫರ್ದರ್ ಕ್ಲಾಸಸ್ನ ಮಾಡಲಿಕ್ಕೆ ಅಂಥೇಳಿ. ಐ ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್. ಓಕೆ, ಥ್ಯಾಂಕ್ ಯು ಡಿಯರ್ ಫ್ರೆಂಡ್ಸ್. ವಿಲ್ ಬಿ ಕಂಟಿನ್ಯೂಡ್. See you.